ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಓಕೆ, ಗೃಹ ಸಚಿವರ ಒಂದು ರಿಯಾಕ್ಷನ್ ಸಾಕಷ್ಟು ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಅವರ ಹೇಳಿಕೆಗಳೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನಾರ್ಥಕವಾಗಿದೆ. ವಿಧಾನಸೌಧದಲ್ಲಿ 25 ಲಕ್ಷ ರೂಪಾಯಿ ಸಿಕ್ಕಿರೋದು ಒಂದು ಸಣ್ಣ ವಿಷಯ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ನಿಜಕ್ಕೂ ಇದು ಸಣ್ಣ ವಿಚಾರನ? ಅದರಲ್ಲೂ ಸಚಿವರ ಕಚೇರಿಯ ಟೈಪಿಸ್ಟ್ ಒಬ್ರು 25 ಲಕ್ಷ ರೂಪಾಯಿನಷ್ಟು ವ್ಯವಹಾರ ಮಾಡ್ತಾರೆ ಅಂತಂದ್ರೆ ಅದನ್ನ ಈಸಿಯಾಗಿ ತಗೊಳ್ಬೇಕಾ ಅಂತಕ್ಕಂಥ ಪ್ರಶ್ನೆ. ಈ ವಿಚಾರದ ಬಗ್ಗೆ ಮಾನ್ಯ ಗೃಹ ಸಚಿವರನ್ನ ಪ್ರಶ್ನೆ ಮಾಡಿದಾಗ, ಏನ್ ಸ್ವಾಮಿ ವಿಧಾನಸೌಧದಲ್ಲಿ 25 ಲಕ್ಷ ರೂಪಾಯಿ ಸಿಕ್ಕಿದೆ, ಒಬ್ಬ ಟೈಪಿಸ್ಟ್ ಬ್ಯಾಗಲ್ಲಿ ಸಿಕ್ಕಿದೆ ಅಂದಾಗ ಗೃಹ ಸಚಿವರು ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ನೋಡಿ, ಅದು ಯಾರೋ ಒಬ್ಬ PA ಸ್ಟಾಫು ಅದು ದುಡ್ಡು ಇಟ್ಕೊಂಡು ಹೋಗಿದ್ದಾನೆ ಅಂದರೆ ಅದಕ್ಕೆ ಮಂತ್ರಿಗಳಿಗೆ ಅದನ್ನು ಲಿಂಕ್ ಮಾಡೋದು ಸರಿಯಲ್ಲ. ನಮ್ಮ PA ಕಡೆ ಅದು ದುಡ್ಡು ಹಿರೇಮಠ ಕಡೆ ದುಡ್ಡು ಇರ್ತಾವೆ. ನಾಳೆ ಏನಾದ್ರು ಇಟ್ಕೊಂಡಿದ್ರೆ ನನ್ನ MB ಪಾಟೀಲ್ಗೆ ಸಂಬಂಧಿಸಿದ ಅದು. ಹಾಗೆ ಆ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ನಡೆದಿದೆ. ಈಗ ನೋಡೋಣ ತನಿಖೆಯಲ್ಲಿ ಏನಾಗ್ತದೆ ಅಂತ ನೋಡೋಣ. ಮತ್ತು ಎರಡನೇದಾಗಿ ಈ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾಗಿದ್ದವರು ನಮ್ಮ ಸಚಿವರು, ಅವರು ಯಾರು ಸ್ಪಷ್ಟೀಕರಣ ಕೊಡ್ತಾರೆ. ನೋಡಿ, ಸ್ಟಾಫ್ ಅಂತ ಹೇಳಿದ ಮೇಲೆ ಜನರಲ್ ಆಗಿ ಸ್ವಲ್ಪ ಲಿನೆನ್ ಕೊಡ್ತಿರ್ತಾರೆ ಸ್ಟಾಫನ್ನು. ತಮ್ಮ ಅದನ್ನು ಐಡೆಂಟಿಟಿ ಕಾರ್ಡ್ ತೋರಿಸಿದ ಮೇಲೆ ಹಾಗೇನೋರು ಆಗಿರ್ಬೋದು. ನಾನು ಪೂರ್ತಿ ಗೊತ್ತಿಲ್ಲ ಅದು ಯಾಕೆ ಅಂತ ಆಗಿದೆ ಅಂತೇಳಿ. ಆ ಬಗ್ಗೆ ತನಿಖೆ ನಡೀತಾ ಇದೆ. ಈ ತನಿಖೆ ನಡೆದ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, MB ಪಾಟೀಲ್ರ ಮಾತನ್ನು ಕೇಳಿ, ಏನು PA ಹತ್ರ ದುಡ್ಡಿದ್ರೆ ಅದಕ್ಕೆ ಸಚಿವರನ್ನ ಲಿಂಕ್ ಮಾಡೋದು ತಪ್ಪು, ಈಗ ನನ್ನ PA ಹತ್ರನೂ ದುಡ್ಡಿರುತ್ತಪ್ಪ, ಅದು ನಂದ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಗಮನ ಇಟ್ಟು ನೋಡಿ. ಈ ವಿಚಾರ ವಿಧಾನಸೌಧದಲ್ಲಿ ನಡೀತಕ್ಕಂಥದ್ದು ದುರಾದೃಷ್ಟಕರ. ಈ ಪ್ರಕರಣದ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಖಡಕ್ ಆನ್ಸರ್ ಕೊಡಬೇಕಾಗಿತ್ತು. ಇವ್ರ ಮಾತನ್ನು ಕೇಳಿದ್ರೆ ಹಾಗಾದರೆ ವಿಧಾನಸೌಧದಲ್ಲಿ ಇವೆಲ್ಲ ಕಾಮನ್ ಅಂದಂಗೆ ಆಯಿತು. ಅದೇನು ಮಹಾ ಬಿಡ್ರಿ 25 ಲಕ್ಷ ದೊಡ್ಡದು ಮಾಡ್ತಾ ಇದ್ದೀರಲ್ಲ ಅಂತ. ಆದರೆ ಅದರ ಸೀರಿಯಸ್ನೆಸ್ಸು MB ಪಾಟೀಲ್ರಿಗೆ ಗೊತ್ತಾಗಿಲ್ವಾ, ಅವ್ರಿಗಿನ್ನೂ ಅರ್ಥವಾಗಿಲ್ವಾ ಅಂತಕ್ಕಂಥದ್ದು.